ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಪಲ್ಲವಿ ಸಿದ್ದು ತೇಜಸ್ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಮುದ್ದೆಗೆ ಒಪ್ಪುವಂತಹ ಕಡಲೆಕಾಳು ಸಾಂಬಾರನ್ನು ಹೇಗೆ ಮಾಡೋದು ನೋಡೋಣ. ರುಚಿಯಾದ ಕಡಲೆಕಾಳು ಸಾಂಬಾರು ಇದು ಅನ್ನ, ಮುದ್ದೆ ಜೊತೆಗೆ ದೋಸೆ, ಪೂರಿ, ಚಪಾತಿಗಳಿಗೂ ಕಾಂಬಿನೇಷನ್ ಆಗಿ ಬಳಸಬಹುದು. ಚೆನ್ನಾಗಿ ಕಡಲೆಕಾಳನ್ನು ತೊಳೆದು ರಾತ್ರಿ ನೆನೆ ಹಾಕಿ ಚೆನ್ನಾಗಿ ಉಬ್ಬಿದೆ ಅದು ನೋಡಿ. ರಾತ್ರಿ ನೆನೆ ಹಾಕಿರುವಂತಹ ಕಡಲೆಕಾಳು 7ರಿಂದ 8 ಗಂಟೆಗಳ ಕಾಲ ಕಡಲೆಕಾಳನ್ನು ನೆನೆ ಹಾಕಬೇಕಾಗತ್ತೆ. ಸಾಂಬಾರು ಮಾಡಲು ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್ ಜೊತೆಗೆ ನಾವು ಬದನೆಕಾಯಿ, ಆಲೂಗೆಡ್ಡೆ, ಇನ್ನಿತರ ಯಾವುದೇ ತರಕಾರಿಗಳನ್ನು ಬಳಸಬಹುದು. ಟೊಮ್ಯಾಟೊ, ಒಗ್ಗರಣೆಗೆ ಬೇಕಾದ ಪದಾರ್ಥಗಳು: ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ, ಕರಿಬೇವು, ಈರುಳ್ಳಿ ಬೇಕಾಗುತ್ತದೆ. ಮಸಾಲೆ ರುಬ್ಬಲು ಬೇಕಾದ ಪದಾರ್ಥಗಳು: 1 ಕಪ್ ಕಾಯಿ ತುರಿ, 2 ಟೇಬಲ್ ಸ್ಪೂನ್ ಹುರಿಗಡಲೆ, 1 ಬೆಳ್ಳುಳ್ಳಿ, 1 ಸಣ್ಣ ಗಾತ್ರದ ಈರುಳ್ಳಿ, ಕರಿಬೇವು, ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ತೆಗೆದುಕೊಳ್ಬೇಕಾಗತ್ತೆ. ಈಗ ಕುಕ್ಕರ್ನಲ್ಲಿ ಕಡಲೆಕಾಳು, ಹೆಚ್ಚಿಟ್ಟ ಕ್ಯಾರೆಟ್, ಟೊಮ್ಯಾಟೊ, ಸ್ವಲ್ಪ ಈರುಳ್ಳಿ ಮತ್ತು 4 ಲೋಟ ನೀರು ಅಥವಾ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಹಾಕಿ 3 ವಿಷಲ್ಗಳನ್ನು ಕೂಗಿಸ್ಕೊಳ್ಬೇಕು. ಕುಕ್ಕರ್ನಲ್ಲಿ ಕಾಳು ಬೇಯುವ ತನಕ ಮಿಕ್ಸಿ ಜಾರ್ನಲ್ಲಿ ಕಾಯಿ ತುರಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಈರುಳ್ಳಿ, ಕರಿಬೇವು, ಹುರಿಗಡಲೆ, ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಹಾಕಿ ಅದರ ಜೊತೆಗೆ 2 ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್ ಅಥವಾ ಸಾಂಬಾರು ಖಾರ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ನೋಡಿ, ಹೀಗಾಗಿದೆ. ಕುಕ್ಕರ್ನಲ್ಲಿ ಇಟ್ಟಿದ್ದಂತಹ ಕಾಳು ಕೂಡ ಚೆನ್ನಾಗಿ ಬೆಂದಿದೆ. 3 ವಿಷಲನ್ನು ನಾವು ಕೂಗಿಸ್ಕೊಂಡಿದ್ದೀವಿ. 4 ವಿಷಲ್ ಆದ್ರೂ ತೊಂದರೆ ಇಲ್ಲ, ಇನ್ನು ಚೆನ್ನಾಗಿ ಬೆಂದಿರುತ್ತೆ. ಈಗ ಬಿಸಿ ಆರಿದ ನಂತರ ಕಾಳು ಹೇಗೆ ಬೆಂದಿದೆ ನೋಡಿ, ಈ ಅದಕ್ಕೆ ಕಾಳು ಬೆಂದಿದೆ. ಇದು ಪರ್ಫೆಕ್ಟ್ ಆಗಿದೆ. ಅದಾದ ನಂತರ ರುಬ್ಬಿದ ಮಸಾಲೆಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಇಲ್ಲಿ ನಾನು ಹಳ್ಳುಪ್ಪನ್ನು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಎಣ್ಣೆಯನ್ನು ಬಿಸಿ ಮಾಡಿ ಸಾಸಿವೆ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು ಇಷ್ಟನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಕರಿಬೇಕಾಗತ್ತೆ. ಅದಾದ ನಂತರ ಇದನ್ನು ಸಾಂಬಾರಿಗೆ ಸೇರಿಸಿ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿದರೆ ರುಚಿಕರವಾದ ಕಡಲೆಕಾಳು ಸಾಂಬಾರು ರೆಡಿಯಾಗುತ್ತದೆ. ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಇಡ್ಲಿ, ಪೂರಿ, ದೋಸೆ, ಚಪಾತಿ ಇದಕ್ಕೂ ಕೂಡ ಕಾಂಬಿನೇಷನ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.